ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ತುಲಾರಾಶಿಯವರಿಗೆ ಜೂನ್ ತಿಂಗಳು ಇಂದಿನ ತಿಂಗಳಿಗೆ ಅದೃಷ್ಟವನ್ನು ತಂದು ಕೊಡುತ್ತಾ ಅಥವಾ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆಯಾ, ಯಾವ ರೀತಿ ಇರತಕ್ಕಂಥದ್ದು ಅಂತೇಳಿ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಮಿಥುನದಿಂದ ಕಟಕ ರಾಶಿಗೆ ಸಂಚಾರ ಮಾಡೋ ಮುಖಾಂತರ ಮುಂದಿನ 4 ತಿಂಗಳು ತುಲಾರಾಶಿಯವರಿಗೆ ಎಚ್ಚರಿಕೆ ಹೆಜ್ಜೆಡತಕ್ಕಂಥ ಮಾಸವಾಗುತ್ತೆ. ನಾನಾ ರೀತಿಯ ಸಂಕಷ್ಟವನ್ನು, ಆಸ್ತಿ ವಿಚಾರದ ವ್ಯಾಜ್ಯಗಳನ್ನು, ಆರೋಗ್ಯದಗಳನ್ನು ನೀವು ಈ ಮಾಸದಲ್ಲಿ ಎದುರಿಸಬೇಕಾದ ಸಮಸ್ಯೆಗಳು ಪ್ರಮುಖ. ಮುಂದಿನ 4 ಮಾಸಗಳು ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಹೆಜ್ಜೆ ಇಡುತ್ತಾ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡು ಹೋಗತಕ್ಕಂಥ ಮಾಸವಾಗಿ ಪರಿವರ್ತನೆ ಆಗಿರತಕ್ಕಂಥದ್ದು. ಹಾಗಾಗಿ ಯಾವುದೇ ಮೇಜರ್ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ತಾಳ್ಮೆ ಇರಲಿ. ಇನ್ನು ಜೂನ್ ತಿಂಗಳು ಯಾವ ರೀತಿ ಇದೆ ತುಲಾರಾಶಿಯವರಿಗೆ ಅಂತ ನೋಡಿದ್ರೆ, ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂತರಾಗ್ತಾರೆ. ಅವರು ಮಾಡತಕ್ಕಂಥ ಸಹಾಯ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಒಳ್ಳೆ ಲಾಭವನ್ನು ತಂದುಕೊಡುತ್ತೆ. ಸುಖ, ಶಾಂತಿ, ನೆಮ್ಮದಿಯನ್ನು ಮನೆಯಲ್ಲಿ ಕಾಣುವಂತರಾಗ್ತೀರಾ. ನಿಮ್ಮ ಹೊಸ ಪ್ರಯತ್ನಗಳಿಗೆ, ಹೊಸ ಆವಿಷ್ಕಾರಗಳಿಗೆ ಭಗವಂತನ ಅನುಗ್ರಹದಿಂದ ಉತ್ತಮ ಪ್ರಶಂಸೆ ಸಿಗುತ್ತೆ. ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ. ಹಾಗೆಯೇ ನಿಮ್ಮ ಕುಟುಂಬದಲ್ಲಿರತಕ್ಕಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಸಮಸ್ಯೆಗಳು ದೂರವಾಗತಕ್ಕಂಥದ್ದು, ಕುಟುಂಬದಲ್ಲಿ ಅನ್ಯೋನ್ಯತೆ ವೃದ್ಧಿ ಆಗುತ್ತೆ. ಉತ್ತಮ ಸಮಯವನ್ನು ಕೊಡ್ತೀರಾ ಫ್ಯಾಮಿಲಿಗೆ ಅಂತ ಹೇಳಿ. ಫ್ಯಾಮಿಲಿ ಟೈಮನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತೀರಾ. ಬರತಕ್ಕಂಥ ದೊಡ್ಡ ಕ್ಲಿಷ್ಟಕರ ಅಂದರೆ ತುಂಬ ಟ್ವಿಸ್ಟ್ ಇರತಕ್ಕಂಥ ಸಮಸ್ಯೆಗಳಿಗೆ ಸರಳವಾಗಿಯೇ ಸಮಾಧಾನಕರವಾಗಿ ಪರಿಹಾರವನ್ನು ತಂದುಕೊಳ್ತೀರಿ. ತುಂಬ ಜನ ದೊಡ್ಡ ಬೆಟ್ಟವನ್ನು ಸಣ್ಣ ಬಂಡೆಗಳ ರೀತಿ ಕಾಣ್ತಾರೆ, ಆದರೆ ಎಷ್ಟೋ ಜನ ಸಣ್ಣ ಕಲ್ಲುಗಳನ್ನು ಬೆಟ್ಟದ ರೀತಿ ಕಾಣ್ತಾರೆ. ಅಂದರೆ ಸಮಸ್ಯೆಗಳನ್ನು ವಯಸ್ಸು ಈ ರೀತಿ ನೋಡುವಂತರಾಗ್ತಾರೆ ಅಂತ. ಆದರೆ ತುಲಾರಾಶಿಯವರು ಈ ಮಾಸ ಎಂಥದೇ ಕಷ್ಟಕರವಾಗಿರತಕ್ಕಂತಹ ಸಮಸ್ಯೆಗಳು ಬಂದರೂ ಕೂಡ ಕ್ಷಣ ಮಾತ್ರದಲ್ಲೇ ಅವರ ಬುದ್ಧಿ ಚಾತುರ್ಯಗಳಿಂದ ಆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾರೆ. ಜೀವನದಲ್ಲಿ ಅಭಿವೃದ್ಧಿಗಳನ್ನು, ಮನಸ್ಸಿನ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವಂತರಾಗ್ತಾರೆ. ಎಲ್ಲ ರೀತಿಯ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ವರ್ಕ್ ಪ್ಲೇಸಸ್ಗಳಿದೆ, ಅವರೇ ಕ್ಲಾರಿಟಿ ತೆಗೆದುಕೊಂಡು ಎಲ್ಲವನ್ನು ದೂರ ಮಾಡಿಕೊಳ್ತಾರೆ. ಮನಸ್ಸಿಗೆ ದಷ್ಟು ವಿಚಾರದಲ್ಲಿ ತೃಪ್ತಿಯನ್ನು ಪಡ್ಕೊಳ್ತಾರೆ. ನಾವು ಹೇಳ್ತಾ ಇರ್ತೀವಿ, ಜೀವನದಲ್ಲಿ ಏನಿರಲಿಲ್ಲ ಅಂದರೂ ಮನಸ್ತೃಪ್ತಿ ತುಂಬ ಮುಖ್ಯ ಅಂತ. ಯಾವ ವ್ಯಕ್ತಿ ಮನಸ್ತೃಪ್ತಿ ಇರೋದಿಲ್ವೋ ಖಂಡಿತವಾಗಿಯೂ ಆ ವ್ಯಕ್ತಿ ಸಾಧನೆ ಮಾಡೋಕ್ಕೆ ಸಾಧ್ಯವೇ ಆಗುವುದಿಲ್ಲ. ಈ ಮಾಸ ನಿಮ್ಮ ಬುದ್ಧಿ ಚಾತುರ್ಯದಿಂದ, ನಿಮ್ಮ ಚಾಣಾಕ್ಷತನದ ನೀತಿಗಳಿಂದಲೇ ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ. ನೀವು ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀರಿ. ಈ ಮಾಸ ಬೇರೆಯವರು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಆ ಮಾರ್ಗವನ್ನು ಬದಲಿಸ್ತೀರಿ. ರೂಟ್ ಚೇಂಜ್ ಮಾಡ್ತೀರ, ನೀವು ಆ ಪ್ಯಾಟರ್ನ್ನ ಚೇಂಜ್ ಮಾಡ್ತೀರಾ, ವರ್ಕ್ ಸ್ಟ್ರಕ್ಚರ್ನ ಚೇಂಜ್ ಮಾಡ್ತಾ ಹೋಗ್ತೀರಾ. ಅದು ಒಳ್ಳೆ ಹೆಸರನ್ನು, ಲಾಭವನ್ನು, ಕೀರ್ತಿಯನ್ನು ನೀವು ತಂದು ಕೊಡುತ್ತೆ. ಅದರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಅದೃಷ್ಟದ ದಸೆ ಪ್ರಾರಂಭವಾಗುತ್ತೆ. ಒಳ್ಳೆ ಲಾಭವನ್ನು ನೋಡ್ತೀರಾ. ಈ ಮಾಸ ತುಲಾರಾಶಿಯವರು ಆಡತಕ್ಕಂಥ ಮಾತುಗಳಿಂದಲೇ ಸಂಕಷ್ಟವನ್ನು, ವಿರೋಧವನ್ನು ಹಾಗೂ ನಿಷ್ಠೂರವನ್ನು ಎದುರಿಸತಕ್ಕಂತಾಗತ್ತೆ. ಯಾರು ವ್ಯಕ್ತಿಗಳೊಂದಿಗೆ ನೀವೇನಾದ್ರು ಮಾತಾಡ್ತಾ ಇದ್ದೀರಿ, ಕಮ್ಯುನಿಕೇಷನ್ನ ಮಾಡ್ತಾ ಇದ್ದೀರಿ ಅಂದರೆ 2 ಬಾರಿ ಯೋಚನೆ ಮಾಡಿ ಆತನಿಗೆ ನಾನು ಯಾವ ರೀತಿ ವಾಗ್ವಾದನ ಅಂದರೆ ಮಾತು ಕೊಡ್ತಾ ಇದ್ದೇನೆ, ಯಾವ ರೀತಿ ಪ್ರಾಮಿಸ್ ಮಾಡ್ತಾ ಇದ್ದೇನೆ, ನನ್ನ ಶಕ್ತಿನ ಸಲುವಾಗಿ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನ, ನನ್ನ ಶಕ್ತಿ ಮೀರಿ ಕೆಲಸವನ್ನು ಒಪ್ಕೊಳ್ತಾ ಇದ್ದೀನ, ಈ ವಿಚಾರವಾಗಿ ಯೋಚನೆ ಮಾಡಿ ತದನಂತರವೇ ತುಲಾರಾಶಿಯವರು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಸ್ಟ್ರಕ್ ಆಗ್ತದೆ ಈ ಮಾಸವು ಕೂಡ. ಸ್ವಲ್ಪ ಫಿನಾನ್ಷಿಯಲಿ ಬ್ಲಾಕೇಜ್ ಈ ಮಾಸ ಜಾಸ್ತಿ ಕಾಣಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಪರಿಸ್ಥಿತಿಯಿಂದ ಮುಂದೆ ಆಗುತ್ತೆ. ಮಾನಸಿಕವಾಗಿ ಈ ವಿಚಾರವಾಗಿ ಕುಗ್ಗತಕ್ಕಂಥ ಅವಕಾಶಗಳು ಕೂಡ ನಿಮಗೆ ಬಂದ್ಬಿಡುತ್ತೆ. ಅಂದರೆ ಫಿನಾನ್ಷಿಯಲ್ ಬ್ಲಾಕ್ ಆಗ್ತೀರಿ. ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಗಮನ ಹರಿಸಿ. ತುಂದು ವೆಚ್ಚ ಬೇಡ. ಅತಿಯಾಗಿ ತುಲಾರಾಶಿಯವರು ಇಂದಿನ ತಿಂಗಳಿಗೆ ಈ ಮಾಸವು ಕೂಡ ಹಣವನ್ನು ವ್ಯರ್ಥ ಮಾಡಬೇಡಿ. ಎಷ್ಟು ಶಕ್ತಿನುಸಾರವಾಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡ್ತಾ ಬನ್ನಿ, ಖಂಡಿತವಾಗಿಯೂ ಲಾಭದಾಯಕವಾಗುತ್ತೆ. ಹಾಗೆಯೇ ತುಲಾರಾಶಿಯವರಿಗೆ ಈ ಮಾಸ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಆ ಪಟ್ಟ ಶ್ರಮದಷ್ಟು ಫಲ ಲಭಿಸೋದಿಲ್ಲ. ಅಂದರೆ ನೀವು 100% ಎಫೆಕ್ಟಿವ್ಲಿ ವರ್ಕ್ ಮಾಡಿದ್ರು ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ 90%, 80% ಲಾಭ ನೋಡ್ತಿದ್ರೆ ಸಿಗತಕ್ಕಂಥ ಬರೀ 50% ಅಷ್ಟೇ. ನಿಮ್ಗೆ ಅನ್ನಿಸ್ಬಿಡುತ್ತೆ, ಇಷ್ಟೆಲ್ಲ ಕಷ್ಟಪಟ್ಟು ಬರೀ ಇಷ್ಟಕ್ಕೆ ಮಾತ್ರ ಲಾಭ ಪಡೆದುಕೊಳ್ಬೇಕಾಗಿತ್ತಾ, ಕಷ್ಟವೇ ಪಡಬಾರ್ದಾಗಿತ್ತು, ಈ ಥರ ಮನಸ್ಥಿತಿಗಳಲ್ಲಿ ತಲೆಗೆ ಹೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಅಂಥ ಮನಸ್ಥಿತಿಗಳನ್ನು ತಲೆಗೆ ಹೋಗ್ಕೋಬೇಡಿ. ಇವತ್ತು ನಿಮ್ಮ ಕೆಲಸ ನಿಮ್ಮನ್ನು ಗುರುತಿಸಿ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಒಳ್ಳೆ ಅವಕಾಶಗಳು ಲಭಿಸುತ್ತೆ. ಗೊತ್ತು, ಹಣಕಾಸು ಪ್ರತಿಯೊಬ್ಬರಿಗೂ ಕೂಡ ಮುಖ್ಯ ಇರುತ್ತೆ. ನಿಮಗೆ ಅಂತ ಕಮಿಟ್ಮೆಂಟ್ಸ್ಗಳು ನೀವು ಇರುತ್ತೆ. ಅದು ಆ ಕಮಿಟ್ಮೆಂಟ್ ತೀರಿಸ್ಕೊಳ್ಳೋಕ್ಕೋಸ್ಕರ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿರ್ತೀರಿ. ಆದರೆ ಅಂದ್ಕೊಂಡಿರ್ತಕ್ಕಂಥ ಅಮೌಂಟ್ ನಿಮಗೆ ರೀಚ್ ಆಗಲಿಲ್ಲ, ಅಂದ್ಕೊಂಡಿರ್ತಕ್ಕಂಥ ಗೋಲ್ ಸೆಟ್ ಮಾಡಿದ್ರು ಕೂಡ, ಶ್ರಮಪಟ್ಟು ಕೆಲಸ ಮಾಡಿದ್ರು ಕೂಡ ಆ ಶ್ರಮಕ್ಕೆ ಬೆಲೆ ಸಿಗಲಿಲ್ಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಜಾರಾಗುತ್ತೆ. ಆ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಕೊಳ್ಬೇಡಿ.
ಸ್ಥೈರ್ಯವಾಗಿ ಧೈರ್ಯವಾಗಿ ಕೆಲಸ ಕಾರ್ಯದ ಇನ್ನೂ ಎಫೆಕ್ಟಿವ್ಲಿ ಕ್ರಿಯೇಟಿವ್ಲಿ ಕೆಲಸ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಲಾಭದಾಯಕವಾಗುತ್ತೆ. ಇದು ಪ್ರತಿಯೊಬ್ಬ ತುಲಾರಾಶಿಯಲ್ಲಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದು ಅಪ್ಲೈ ಆಗತಕ್ಕಂಥದ್ದು. ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನಾನಾ ರೀತಿಯ ತೊಂದರೆ ಮನಸ್ತಾಪಗಳು, ಅವರೊಂದಿಗೆ ಸ್ವಲ್ಪ ಘರ್ಷಣೆಗಳು ಈ ಮಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಡನ್ಲಿ ಸ್ಟ್ರಕ್ ಆಗತಕ್ಕಂಥ ಮೂಮೆಂಟ್ ಇರುತ್ತೆ. ಸ್ಟ್ರಕ್ ಆಗಿಬಿಡ್ಬೋದು. ಏನೋ ಅಂದ್ಕೊಂಡಿರ್ತೀರಿ, ಈಗ ಪಾಸ್ ಮಾಡಬೇಕು, ಈಗ ಕೊಡಬೇಕು, ಈಗ ಕಮ್ಯುನಿಕೇಟ್ ಮಾಡಬೇಕು ಅಂತ, ಆಟೋಮೆಟಿಕ್ಲಿ ಸ್ಟ್ರಕ್ ಆಗಿಬಿಡುತ್ತೆ. ಯಾರು ಒಪ್ಕೊಂಡಿರ್ತೀವಿ ಕೆಲಸ 30 ಕೊಟ್ಬೋಣ, 20 ಕೊಟ್ಬೋಣ, ಫಿನಿಷ್ ಮಾಡೋಣ ಅಂತ, 18-19 ಕೆಲಸ ಸ್ಟ್ರಕ್ ಆಗಿಬಿಡುತ್ತೆ. ಹಿಂದನೂ ಮಾಡೋಕ್ಕಾಗಲ್ಲ, ಮುಂದೆನೂ ಮಾಡೋಕ್ಕಾಗಲ್ಲ. ಈ ಥರ ಪರಿಸ್ಥಿತಿ ಸಿಕ್ಕಾಕೊಳ್ಳತಕ್ಕಂಥ ಚಾನ್ಸಸ್ಗಳಿರುತ್ತೆ ತುಲಾರಾಶಿಯವರಿಗೆ. ಹಾಗಾಗಿ ಯಾವುದನ್ನೇ ಕೆಲಸ ಕಾರ್ಯವನ್ನು ಕೈಗೊತ್ಕೊಂಡ್ರು ಕೂಡ 2 ದಿನ ಬಫರ್ ಇಟ್ಕೊಳ್ಳಿ. 2 ದಿನದೊಳಗೆ ನಾನು ಮುಗಿಸ್ಕೊಳ್ತೀನಿ, 2 ದಿನ ಖಾಲಿ ಕೂತ್ಕೊಂಡ್ರೆ ಪರವಾಗಿಲ್ಲ. ಸೊ ಬೇರೆಯವ್ರ ಮುಂದೆ ತಲೆತಗ್ಸತಕ್ಕಂಥ ಅವಕಾಶಗಳು ನಾನು ಸೃಷ್ಟಿ ಮಾಡ್ಕೊಳ್ಬಾರ್ದು. ಈ ಮನಸ್ಥಿತಿ ಇಟ್ಕೊಂಡು ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ಕೆಲಸದಲ್ಲಿ ಸಕ್ಸಸ್ಸನ್ನು ಲಾಭವನ್ನು ಕಾಣುವಂತಾಗ್ತೀರ. ಹಾಗೆ ಈ ಸಂಪೂರ್ಣ ಮಾಸ ಒಂದಲ್ಲ ಒಂದು ವಿಚಾರಕ್ಕೆ ಕಿರಿಕಿರಿ ಉಂಟಾಗುತ್ತೆ. ಯಾವುದೋ ಕೆಲಸವನ್ನು ಮಾಡ್ತಿರ್ತೀರಿ, ಇನ್ನೊಬ್ರು ಬಂದು ಯಾರು ರಬ್ ಮಾಡ್ತಾರೆ, ಕೆಲಸ ಇನ್ನೇನು ಕಂಪ್ಲೀಟ್ ಆಗ್ತಿದೆ ಅಷ್ಟೇ ಮತ್ತೆ ಇನ್ನೊಂದು ಕೆಲಸ ತಲೆ ಮೇಲೆ ಬಿದ್ದಿರುತ್ತೆ. ಈ ಕಡೆ ಮನೆಗೆ ಹೋಗಿ ಮನೇಲಿ ಸುಖ ಶಾಂತಿ ನಿಮ್ದಿಂದ ಇರ್ತೀರಿ, ಮತ್ತಿನ್ಯಾರೋ 3ನೇ ವ್ಯಕ್ತಿ ಸ್ನೇಹಿತರು ಇಂಟ್ರೆಸ್ಟ್ ಯಾರೋ ಬಂದು ಇಂಟರ್ಫೈ ಆಗ್ತಾರೆ, ಅವರು ಕಿರಿಕಿರಿಯನ್ನು ಮಾಡ್ತಾರೆ. ಸಂಪೂರ್ಣ ಮಾಸ ಒಂದಲ್ಲ ಒಂದು ವಿಚಾರವಾಗಿ ಕಿರಿಕಿರಿಯನ್ನು ಅನುಭವಿಸ್ತೀರಾ. ಈತಶತ್ರುವಿನ ಕಾಟ ತುಲಾರಾಶಿಯವರಿಗೆ ಈ ಮಾಸ ಯಥೇಚ್ಛವಾಗಿ ಬಾಧಿಸುತ್ತೆ. ನೀವು ಅನ್ಕೊಂಡ್ಬಿಟ್ಟಿರ್ತೀರಿ ಎಲ್ಲರೂ ನಮ್ಮವರೇ, ಎಲ್ಲರೂ ಸ್ನೇಹಿತರೇ, ಎಲ್ಲರೂ ಹಿತೈಷಿಗಳೇ ಅಂತ. ಕಷ್ಟ ಪ್ರಾರಂಭವಾದಾಗಲೇ ಗೊತ್ತಾಗೋದು ನಿಮ್ಮವರು ಯಾರು, ಸ್ನೇಹಿತರು ಯಾರು, ಹಿತೈಷಿಗಳು ಯಾರು ಹಾಗೂ ಒಳಶತ್ರುಗಳು ಯಾರು ಅಂತ. ನಾನಾ ರೀತಿಯ ಶತ್ರುವಿನ ಬಾಧೆ ಈ ಮಾಸ ಎದುರಿಸಬೇಕಾಗತ್ತೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಅಂದ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಆಗ್ತಾ ಇಲ್ಲ ಅಂಥೇಳಿ ಎಲ್ಲ ಪ್ರೆಷರ್ ನಿಮ್ಮ ಮೇಲೆ ಬೀಳಕ್ಕೆ ಶುರು ಆಗುತ್ತೆ. ಆವಾಗ ಮೈಂಡ್ಸೆಟ್ ಕೂಡ ಡೌನ್ ಆಗುತ್ತೆ, ನಿಮ್ಮ ಆ್ಯಕ್ಟಿವ್ನೆಸ್ ಕಮ್ಮಿ ಆಗ್ತಾ ಬರುತ್ತೆ. ಸ್ವಲ್ಪ ಆ್ಯಕ್ಟಿವ್ ಆಗೋಕ್ಕೆ ಆದಷ್ಟು ಪ್ರಯತ್ನ ಪಡಿ, ಖಂಡಿತ ಶುಭವನ್ನು ನೋಡ್ತಾ ಹೋಗ್ತೀರಾ. ಇನ್ನು ತುಲಾರಾಶಿಯವರು ಈ ಜೂನ್ ತಿಂಗಳಲ್ಲಿ ಯಾವ ದೇವರ ಆರಾಧನೆ ಮಾಡಿದ್ರೆ ಸರ್ವ ಸಂಕಷ್ಟಗಳು ದೂರವಾಗಿ ಮನಸ್ಸಿನಲ್ಲಿ ಶಾಂತಿ, ಧೈರ್ಯ, ನೆಮ್ಮದಿ ನೆಲೆಸುತ್ತೆ ಅಂತ ನೋಡಿದರೆ ಶಿವನ ಆರಾಧನೆ ಮಾಡಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪಿಸಿ. ಹತ್ತಿರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಸೋಮವಾರ ಪ್ರದಕ್ಷಿಣೆ ಹಾಕತಕ್ಕಂಥದ್ದು, ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಶಕ್ತಿ ಸಾರ ಏನು ಬೇಕಾದ್ರೆ ಮಾಡಿ, ಲಾಭ ಅದೃಷ್ಟ ಖಂಡಿತ ಕುಲಾಯಿಸುತ್ತೆ. ಈ ವಿಡಿಯೋನ ತುಲಾರಾಶಿಯಲ್ಲಿರ್ತಕ್ಕಂಥ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲ್ಗಳನ್ನ ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಕೂಡ ಪ್ರೋತ್ಸಾಹಿಸಿ. ಧನ್ಯವಾದ.